ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಗೂಗಲ್ ಡ್ರೈವ್ ಅಲ್ಲಿ ಯಾವ ರೀತಿಯಾಗಿ ನಾವು ಅಪ್ಲೋಡ್ ಮಾಡಿರುವಂತಹ ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಶೇರ್ ಮಾಡಬೇಕು ಮತ್ತು ಪ್ರಿಂಟ್ ಅನ್ನ ತಗೋಬೇಕು ಅಂತ. ನಂತರ ಯಾವುದೇ ಒಂದು ಇಮೇಜ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಆ ಟೆಕ್ಸ್ಟ್ ಅನ್ನ ನಾವು ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಅಥವಾ ಕಾಪಿ ಮಾಡ್ಕೋಬೇಕು ಅಂತ ಇವತ್ತು ನಾವು ನೋಡೋಣ. ಮತ್ತು ಯಾವುದೇ ಒಂದು PDF ಡಾಕ್ಯುಮೆಂಟ್ ಅನ್ನ ನಾವು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಅಂತ ನೋಡೋಣ. ನಾವಿಲ್ಲಿ ಗೂಗಲ್ ಡ್ರೈವ್ ಅಲ್ಲಿ ಯಾವುದೇ ಒಂದು ಫೈಲ್ ಅನ್ನ ಅಪ್ಲೋಡ್ ಮಾಡಿದ ನಂತರ ಆ ಫೈಲ್ ಅನ್ನ ನಾವಿಲ್ಲಿ ನೋಡಬೇಕು ಅಥವಾ ಡೌನ್ಲೋಡ್ ಮಾಡಬೇಕು ಅಂದಾಗ ನಾವು ಈ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಡಬಲ್ ಕ್ಲಿಕ್ ಮಾಡಿದಾಗ ನ್ಯೂ ಟ್ಯಾಬ್ ಅಲ್ಲಿ ಫೈಲ್ ಇಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಫೈಲ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಯಾವ ರೀತಿಯಾಗಿ ನಾವು ಶೇರ್ ಮಾಡಬೇಕು ಅಥವಾ ಗೆಟ್ ಲಿಂಕ್ ಆಪ್ಷನ್ ಅನ್ನು ಯೂಸ್ ಮಾಡಿ ವಾಟ್ಸಪ್ ಅಲ್ಲಿ ಶೇರ್ ಸಹ ಮಾಡಬಹುದು. ಅದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ನಾವಿಲ್ಲಿ ನ್ಯೂ ಟ್ಯಾಬ್ ಅಲ್ಲಿ ಫೈಲ್ ಅನ್ನು ಓಪನ್ ಮಾಡಿದಾಗ ಇಲ್ಲೂ ಸಹ ನಮಗೆ ಶೇರ್ ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೈಲ್ ಶೇರಿಂಗ್ ಇಲ್ಲಿ ಬಂದಿದೆ. ನಾವಿಲ್ಲಿ ಯಾರಿಗೆ ಫೈಲ್ ಅನ್ನ ಶೇರ್ ಮಾಡಬೇಕು ಅವರ ಇಮೇಲ್ ಐಡಿಯನ್ನ ಎಂಟರ್ ಮಾಡಿ ನಾವಿಲ್ಲಿ ಫೈಲ್ ಅನ್ನ ಶೇರ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದೀನಿ. ಮತ್ತು ಗೂಗಲ್ ಶೀಟ್ ನಾವಿಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಆ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಡಾಕ್ಯುಮೆಂಟ್ ಅಲ್ಲಿ ನಾವು ಯಾವುದೇ ಚೇಂಜಸ್ ಅನ್ನ ಮಾಡಬೇಕು ಅಂದಾಗ ನಾವಿಲ್ಲಿಂದ ಟೈಪ್ ಮಾಡ್ಕೋಬಹುದು. ಯಾವ್ದನ್ನಾದ್ರೂ ಹೆಡ್ಡಿಂಗ್ ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಥವಾ ಬೇರೆ ಯಾವುದೇ ಹೆಡ್ಡಿಂಗ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಚೇಂಜ್ ಮಾಡ್ಕೋಬಹುದು. ನಾವಿಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಇರಬಹುದು ಅಥವಾ ನಮ್ಮ ರೆಸ್ಯೂಮ್ ನಾವಿಲ್ಲಿ ಅಪ್ಡೇಟ್ ಮಾಡಬೇಕು ಅಂದಾಗ ನಾವಿಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಚೇಂಜಸ್ ಬೇಕು ನಾವಿಲ್ಲಿ ಚೇಂಜ್ ಮಾಡಿ ನಂತರ ಪ್ರಿಂಟ್ ಅನ್ನ ತಗೋಬಹುದು. ಅಥವಾ ನೀವು ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಓಪನ್ ಮಾಡಿ ಯಾವ ಚೇಂಜಸ್ ಬೇಕು ನೀವಿಲ್ಲಿ ಮಾಡಿ ಡೈರೆಕ್ಟ್ ಆಗಿ ನೀವಿಲ್ಲಿ ಪ್ರಿಂಟ್ ಅನ್ನ ಕೊಡಬಹುದು. ನಾವಿಲ್ಲಿ ಫೈಲ್ ಮೆನುನಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫೈಲ್ ಮೆನುನಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು ವರ್ಡ್ ಡಾಕ್ಯುಮೆಂಟ್ ಅಥವಾ ಓಪನ್ ಡಾಕ್ಯುಮೆಂಟ್ ಫಾರ್ಮೆಟ್, ರಿಚ್ ಟೆಕ್ಸ್ಟ್ ಡಾಕ್ಯುಮೆಂಟ್, PDF ಡಾಕ್ಯುಮೆಂಟ್ ಯಾವ ಫಾರ್ಮೆಟ್ ಅಲ್ಲಿ ಬೇಕು ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನಾನಿಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಫೈಲ್ ಇಲ್ಲಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡಿ ನೋಡಬೇಕಾಗುತ್ತೆ. ನಾನೀಗ ಶೋ ಇನ್ ಫೋಲ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಡೌನ್ಲೋಡ್ಸ್ ಅಲ್ಲಿ ಫೈಲ್ ಇಲ್ಲಿ ಓಪನ್ ಆಗಿದೆ. ಈಗ ನಾವು ಈ ಫೈಲ್ ಅನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಫೈಲ್ ಇಲ್ಲಿ ಓಪನ್ ಆಗುತ್ತೆ. ನೀವಿಲ್ಲಿ ನೋಡಬಹುದು ಫೈಲ್ ಇಲ್ಲಿ ಓಪನ್ ಆಗಿದೆ, ಮ್ಯಾಕ್ಸಿಮೈಸ್ ಫೈಲ್. ಈಗ ನಾವು ಇಲ್ಲಿಂದ ಪ್ರಿಂಟ್ ತಗೋಬಹುದು. ನಂತರ ನಾವಿಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಇರುವಂತಹ ಫೈಲ್ ಅನ್ನ ಡೈರೆಕ್ಟ್ ಆಗಿ ನಾವಿಲ್ಲಿ ಪ್ರಿಂಟ್ ಅನ್ನ ತಗೋಬೇಕು ಅಂದಾಗ ಇಲ್ಲಿ ನಮ್ಗೆ ಪ್ರಿಂಟ್ ಆಪ್ಷನ್ ಸಿಗುತ್ತೆ. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೋಡಬಹುದು ಪ್ರಿಂಟ್ ಸೆಟಪ್ ಇಲ್ಲಿ ಓಪನ್ ಆಗಿದೆ. ಯಾವ ಪ್ರಿಂಟರ್ ಬೇಕು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಪೇಜಸ್ ಎಷ್ಟು ಬೇಕು, ಕಲರ್ ಪ್ರಿಂಟ್ ಬೇಕಾಗಿದೆ ಅಥವಾ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಬೇಕಾಗಿದೆ, ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಲಾಕ್ ಅಂಡ್ ವೈಟ್ ಅಂದಾಗ ಈ ರೀತಿಯಾಗಿ ಬರುತ್ತೆ. ನಾವಿಲ್ಲಿ ನಮ್ಮ ರೆಸ್ಯೂಮ್ ಅಲ್ಲಿ ಅಥವಾ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಕಲರ್ ಹೆಡ್ಡಿಂಗ್ ಟೈಪ್ ಮಾಡಿದ್ದು ಅಥವಾ ಯಾವುದೇ ಫೋಟೋಸ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದಾಗ ಕಲರ್ ಪ್ರಿಂಟ್ ನಮ್ಗಿಲ್ಲಿ ಬೇಕು ಅಂದಾಗ ಕಲರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಗ ಮಾತ್ರ ನಮ್ಗಿಲ್ಲಿ ಪ್ರಿಂಟರ್ ಅಲ್ಲಿ ಕಲರ್ ಬರುತ್ತೆ. ನಂತರ ಮೋರ್ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಪೇಪರ್ ಸೈಜ್ ಬೇಕು, A4 ನಾವು ರೆಗ್ಯುಲರ್ ಆಗಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಪೇಜಸ್ ಪರ್ ಶೀಟ್, ಒಂದು ಪೇಜ್ ಅಲ್ಲಿ 10 ಪ್ರಿಂಟ್ ಬೇಕಾಗಿದೆ ಅಥವಾ ಇದು ಎಷ್ಟು ಪ್ರಿಂಟ್ ಬೇಕಾಗಿದೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಪ್ರಿಂಟ್ ನಮ್ಗಿಲ್ಲಿ ಬರುತ್ತೆ. ಈ ರೀತಿಯಾಗಿ ನಾವು ಡೈರೆಕ್ಟ್ ಆಗಿ ಗೂಗಲ್ ಡ್ರೈವ್ ಅಲ್ಲಿ ಇರುವಂತಹ ಯಾವುದೇ ಫೈಲ್ ಅನ್ನ ಎಡಿಟ್ ಮಾಡಬಹುದು, ನಂತರ ಡೌನ್ಲೋಡ್ ಮಾಡಬಹುದು, ನಂತರ ಪ್ರಿಂಟ್ ಸಹ ತಗೋಬಹುದು. ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಂತರ ಈ ಫೈಲ್ ಅನ್ನ ನಾವು PDF ಆಗಿ ಸಹ ಸೇವ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಫೈಲ್ ಮೆನು ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಆಪ್ಷನ್ PDF ಡಾಕ್ಯುಮೆಂಟ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ವರ್ಡ್ ಅಲ್ಲಿ ಇರುವಂತಹ ಈ ಡಾಕ್ಯುಮೆಂಟ್ PDF ಫೈಲ್ ಆಗಿ ಕನ್ವರ್ಟ್ ಆಗಿ ಡೌನ್ಲೋಡ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು. ಶೋ ಇನ್ ಫೋಲ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಎರಡು ಫೈಲ್ ಅನ್ನ ನಾವಿಲ್ಲಿ ಡೌನ್ಲೋಡ್ ಮಾಡಿದ್ವಿ.
ಒಂದು ವರ್ಡ್ ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗಿದೆ, ಇನ್ನೊಂದು PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿರುವಂತಹ ಯಾವುದೇ ಫೈಲ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. PDF ಫೈಲ್ ಆಗಿ ಅಥವಾ ನೋಟ್ಪ್ಯಾಡ್ ಫೈಲ್ ಆಗಿ ಅಥವಾ MS ವರ್ಡ್ ಫೈಲ್ ಆಗಿ ಅಥವಾ ಎಕ್ಸೆಲ್ ನಾವಿಲ್ಲಿ ಕನ್ವರ್ಟ್ ಮಾಡ್ಕೋಬಹುದು, ನಂತರ ಡೌನ್ಲೋಡ್ ಮಾಡ್ಕೋಬಹುದು, ನಂತರ ಪ್ರಿಂಟ್ ಸಹ ತಗೋಬಹುದು. ನಂತರ ಈ ಟ್ಯಾಬ್ ಅನ್ನ ನಾವಿಲ್ಲಿ ಕ್ಲೋಸ್ ಮಾಡೋಣ. ನಂತರ ನಾವಿಲ್ಲಿ ಒಂದು PDF ಫೈಲ್ ಅನ್ನ ನಾವಿಲ್ಲಿ ಅಪ್ಲೋಡ್ ಮಾಡೋಣ. ಮೈ ಡ್ರೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೈಲ್ ಅಪ್ಲೋಡ್, ಒಂದು PDF ಫೈಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಓಪನ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಮ್ಮ ಫೈಲ್ ಇಲ್ಲಿ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಕಂಪ್ಲೀಟ್. ಇಲ್ಲಿ ನೀವು ನೋಡಬಹುದು ನಮ್ಮ ಫೈಲ್ ಇಲ್ಲಿ ಬಂದಿದೆ. ಈ ಫೈಲ್ ಅನ್ನ ನಾವೀಗ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡೋಣ. ನೀವಿಲ್ಲಿ ನೋಡಬಹುದು ನಾವು PDF ಅಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೈಲ್ ಇಲ್ಲಿ ನಾವು ಓಪನ್ ಮಾಡಿದಾಗ PDF ಅಲ್ಲಿ ಓಪನ್ ಆಗ್ತಾ ಇದೆ. ಈ ಫೈಲ್ ಅನ್ನ ಎಡಿಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅಪ್ಲೋಡ್ ಮಾಡಿರುವಂತಹ PDF ಫೈಲ್ ಅನ್ನ ನಾವಿಲ್ಲಿ ಎಡಿಟ್ ಮಾಡಬೇಕು ಅಂದಾಗ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ನಾವು ಈ ಫೈಲ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಮೌಸ್ ಕರ್ಸರ್ ಅನ್ನ ಮೂವ್ ಮಾಡಿದ್ರೆ ನಮ್ಗಿಲ್ಲಿ ಆಪ್ಷನ್ ಬರುತ್ತೆ, ಓಪನ್ ವಿತ್ ಗೂಗಲ್ ಡಾಕ್ಯುಮೆಂಟ್ಸ್. ನಾನಿಲ್ಲಿ ಬ್ಯಾಕ್ ಹೋಗ್ತಾ ಇದ್ದೀನಿ. ನಂತರ ನಾವು ಈ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಗೂಗಲ್ ಡಾಕ್ಸ್ ನಾವಿಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾವು ಅಪ್ಲೋಡ್ ಮಾಡಿರುವಂತಹ PDF ಫೈಲ್ ಇಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವುದೇ ಚೇಂಜಸ್ ಅನ್ನ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು. ನಾನಿಲ್ಲಿ ಈ ರೀತಿಯಾಗಿ ಡಿಲೀಟ್ ಮಾಡ್ತಾ ಇದ್ದೀನಿ, ಅಥವಾ ನೀವು ಬೇರೆ ಹೆಡ್ಡಿಂಗ್ ಅನ್ನ ಕೊಡಬೇಕು, ಯಾವುದೇ ಚೇಂಜಸ್ ಬೇಕು ನೀವು ಇಲ್ಲಿ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಅಪ್ಲೋಡ್ ಮಾಡಿರುವಂತಹ ಯಾವುದೇ PDF ಡಾಕ್ಯುಮೆಂಟ್ ಸಹ ನಾವಿಲ್ಲಿ ಎಡಿಟ್ ಮಾಡಬಹುದು. ಈ ಟ್ಯಾಬ್ ಅನ್ನ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ನಾವು ಒಂದು ಇಮೇಜ್ ಫೈಲ್ ಅನ್ನ ಅಪ್ಲೋಡ್ ಮಾಡೋಣ. ಮೈ ಡ್ರೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಫೈಲ್, ನಾನಿಲ್ಲಿ ಈ 4 ಇಮೇಜ್ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಫೈಲ್ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು ಫೈಲ್ಸ್ ಇಲ್ಲಿ ಅಪ್ಲೋಡ್ ಆಗಿದೆ. ಕ್ಲೋಸ್ ಮಾಡೋಣ. ನಾವು ಈ ಇಮೇಜ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಅನ್ನ ಎಡಿಟ್ ಮಾಡಬೇಕಾಗಿದೆ, ಅಥವಾ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗಿದೆ ಇಮೇಜ್ ಡಾಕ್ಯುಮೆಂಟ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಅನ್ನ ಅಂದಾಗ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಓಪನ್ ಮಾಡಬೇಕಾಗುತ್ತೆ. ಈ ಡಾಕ್ಯುಮೆಂಟ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಗೂಗಲ್ ಡಾಕ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಮೇಜ್ ಅಲ್ಲಿ ಇರುವಂತಹ ಫೈಲ್ ಇಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಓಪನ್ ಆಗ್ತಾ ಇದೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಓಪನ್ ಆಗಿದೆ ಅಂತ. ಸಮ್ ಟೈಮ್ ಇಲ್ಲಿ ಯಾವುದೇ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ನಮ್ಮ ಬಳಿ ಇದ್ದಾಗ ನಾವು ಅದನ್ನ ಟೈಪ್ ಮಾಡಬೇಕಾಗಿರುತ್ತೆ. ಆಗ ನಾವು ಆ ಇಮೇಜ್ ಕಾಪಿಯನ್ನ ಸ್ಕ್ಯಾನ್ ಮಾಡಿ ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ನಾವು ಓಪನ್ ಮಾಡಿ ಆ ಇಮೇಜ್ ಫೈಲ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಅನ್ನ ನಾವು ಕಾಪಿ ಪೇಸ್ಟ್ ಮಾಡ್ಕೋಬಹುದು, ಅಥವಾ ನೀವಿಲ್ಲಿ ಯಾವುದೇ ಚೇಂಜಸ್ ಬೇಕಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಈ ರೀತಿಯಾಗಿ, ಅಥವಾ ನಾವಿಲ್ಲಿ ಇದನ್ನ Ctrl+C ಕಾಪಿ, ನೋಟ್ಪ್ಯಾಡ್ ನಾನಿಲ್ಲಿ ಓಪನ್ ಮಾಡಿದ್ದೀನಿ, Ctrl+V ಪೇಸ್ಟ್ ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಯಾವುದೇ ಒಂದು ಇಮೇಜ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಸಹ ನಾವಿಲ್ಲಿ ಎಡಿಟ್ ಮಾಡಬಹುದು ಅಥವಾ ಕಾಪಿ ಪೇಸ್ಟ್ ಸಹ ಮಾಡಬಹುದು. ನಂತರ ಈ ಫೈಲ್ ಅನ್ನ ನಾವಿಲ್ಲಿ ಕ್ಲೋಸ್ ಮಾಡೋಣ. ಇನ್ನೊಂದು ಇಮೇಜ್ ಫೈಲ್ ಅನ್ನ ನಾವಿಲ್ಲಿ ಅಪ್ಲೋಡ್ ಮಾಡೋಣ. ಮೈ ಡ್ರೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಫೈಲ್, ನಾನಿಲ್ಲಿ ಕೆಲವು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಈ 2 ಫೈಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೈಲ್ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಫೈಲ್ಸ್ ಇಲ್ಲಿ ಅಪ್ಲೋಡ್ ಆಗಿದೆ ನೀವು ನೋಡಬಹುದು. ನಂತರ ಇದನ್ನ ನಾವಿಲ್ಲಿ ಕ್ಲೋಸ್ ಮಾಡೋಣ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಅಪ್ಲೋಡ್ ಮಾಡಿರುವಂತಹ ಪೇಪರ್ ಆರ್ಟಿಕಲ್ಸ್ ಇಲ್ಲಿ ಓಪನ್ ಆಗಿದೆ. ಈ ಫೈಲ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಗೂಗಲ್ ಡಾಕ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿರುವಂತಹ ಪೇಪರ್ ಆರ್ಟಿಕಲ್ ಇಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಓಪನ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಅಪ್ಲೋಡ್ ಮಾಡಿರುವಂತಹ ಆರ್ಟಿಕಲ್ ಇಲ್ಲಿ ಓಪನ್ ಆಗಿದೆ. ಯಾವ ರೀತಿಯಾಗಿ ಅಂತ ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಪೇಜ್ ನಾವಿಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ನೀವಿಲ್ಲಿ ನೋಡಬಹುದು ಆ ಪೇಪರ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಇಲ್ಲಿ ಟೈಪ್ ಆಗಿ ಬಂದಿದೆ. ನೀವಿಲ್ಲಿ ನೋಡಬಹುದು. ಈ ಟೆಕ್ಸ್ಟ್ ಅನ್ನ ನಾವು ಕಾಪಿ ಪೇಸ್ಟ್ ಮಾಡ್ಕೋಬಹುದು ಅಥವಾ ಎಡಿಟ್ ಸಹ ಮಾಡಿ ನಾವಿಲ್ಲಿ ಸೇವ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಟೆಕ್ಸ್ಟ್ ಇರುವಂತಹ ಇಮೇಜ್ ಇರಬಹುದು ಅಥವಾ ಸ್ಕ್ಯಾನ್ ಮಾಡಿರುವಂತಹ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿ
ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಓಪನ್ ಮಾಡಿದಾಗ ಆ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಕಾಪಿ ಮಾಡ್ಕೋಬಹುದು ಅಥವಾ ಎಡಿಟ್ ಸಹ ಮಾಡಬಹುದು. ಈ ರೀತಿಯಾಗಿ ನಮಗೆ ಗೂಗಲ್ ಡ್ರೈವ್ ಅಲ್ಲಿ ಹಲವಾರು ಅಡ್ವಾನ್ಸ್ ಆಪ್ಷನ್ಸ್ ಸಹ ಸಿಗುತ್ತೆ. ಇನ್ನು ಹಲವಾರು ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಯಾವ ಆಪ್ಷನ್ಸ್ ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.